ಮೂರ್ ಸರಿ ಅರ್ಶಿನ ಶಾಸ್ತ್ರ ಮಾಡಿಸ್ಕೊಂಡಿಯಲ್ಲೇ. ಪಾಪ ಅವಳೇನ್ ಮಾಡ್ತಾಳೆ ವಿಶಾಖ, ಗಂಡಿನ ಕಡೆಯವ್ರ ಶಾಸ್ತ್ರ ಇದು. ನಮ್ಮಲ್ಲಾದ್ರೆ ನಾಂದಿ ಶಾಸ್ತ್ರದ ದಿನ ಬೆಳಿಗ್ಗೆನೆ ಅರ್ಶಿನ ಶಾಸ್ತ್ರನೂ ಮುಗಿಸ್ಕೊಳ್ತೀವಿ. ಇರ್ಲಿ ಬಿಡಮ್ಮ, ಅಪ್ಪನೇ ಹೇಳಿದ್ರಲ್ಲ, ದುಷ್ಟ ಶಕ್ತಿಗಳಿಂದ ರಾಧಿಕಾ ಫುಲ್ ಪ್ರೊಟೆಕ್ಷನ್. ರಾಧಿಕಾ, ಇನ್ಮೇಲೆ ಯಾರ ಕೆಟ್ಟ ಕಣ್ಣು ನಿನ್ಮೇಲೆ ಬೀಳಲ್ಲ. ನಿನ್ನ ವಿಷು ಜೋಡಿ ಫೆವಿಕಾಲ್ಗಿಂತ ಸ್ಟ್ರಾಂಗ್ ಆಗಿರುತ್ತೆ. ಆನೆ ಕಟ್ಟಿ ಹೇಳಿದ್ರು ನಿಮ್ಮಿಬ್ಬರನ್ನ ಬೇರೆ ಮಾಡಕ್ಕಾಗಲ್ಲ. ದೇವಕಿ, ಬೀಗರು ಬಂದಿದ್ದಾರೆ ನೋಡು. ನಮಸ್ಕಾರ. ಒಂದ್ ನಿಮಿಷ, ಬೀಗ್ರನ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಬರ್ತೀನಿ ಕಂದ. ಒಳಗ್ ಬನ್ನಿ. ಅರ್ಶಿನ ಶಾಸ್ತ್ರ ನಡೀತಾ ಇದೆ, ತೊಂದರೆ ಕೊಟ್ಟುವ ಏನೋ. ಅದು ಕುಲದೇವಿಗೆ ಪೂಜೆ ಮಾಡಿಸಿದ್ವಿ, ಮದುಮಗಳಿಗೆ ಕುಂಕುಮ ಪ್ರಸಾದ ಕೊಡ್ಬೇಕಿತ್ತು, ಅದಕ್ಕೆ ಬಂದ್ವಿ. ಒಳಗಡೆ ಕೂತ್ಕೊಳ್ಳಿ. ವಿಶಾಖ, ಅವ್ರನ್ನ ಒಳಗಡೆ ಕೂರ್ಸಿರಮ್ಮ. ನಾನು ಶಾಸ್ತ್ರ ಮುಗಿಸ್ಕೊಂಡು ರಾಧಿಕನ್ ಕರ್ಕೊಂಡು ಬಂದ್ಬಿಡ್ತೀನಿ. ಕೂತ್ಕೊಳ್ಳಿ. ಬನ್ನಿ ಅತ್ತೆ, ಬನ್ನಿ ರಮ್ಯಕ್ಕ. ಕೂತ್ಕೊಳ್ಳಿ, ನೀರ್ ತಂದು ಕೊಡ್ಲಾ? ಬೇಡ ವಿಶಾಖ, ಪರವಾಗಿಲ್ಲ. ವಿಶಾಖ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋದಾ? ಯಾಕೆ, ನಮ್ಮನ್ನೆಲ್ಲ ಮರ್ತ್ಬಿಟ್ಯಾ ವಿಶಾಖ? ಅದ್ರಲ್ಲೂ ಅತ್ತೆ ಅಂತೂ ನಿನ್ನ ಪ್ರತಿದಿನ ಮಗಳೇ ಮಗಳೇ ಅಂತ ಕರಿತಾ ಇದ್ರು. ಅದು ನೆನ್ಪಿಲ್ವಾ? ಅದನ್ನೆಲ್ಲ ಹೇಗ್ ಮರೆಯೋಕ್ ಸಾಧ್ಯ ರಮ್ಯಕ್ಕ? ಆ ಮನೆ ಬಿಟ್ಟು ಬಂದ್ಮೇಲೆ ನಾನು ಏನೇನ್ ಕಳ್ಕೊಂಡೆ ಅಂತ ನನ್ಗೀಗ ಅರ್ಥ ಆಗ್ತಿದೆ. ಸಂಸಾರ ಅಂದ್ರೆ ಏನು ಅಂತಾನೂ ಈಗ ನನಗ್ ಗೊತ್ತಾಗಿದೆ. ವಿಶಾಖ, ನೀನ್ ಅಷ್ಟೊಂದು ಮಿಸ್ ಮಾಡ್ಕೋತಿದ್ರೆ ವಾಪಸ್ ನಮ್ಮ ಮನೆಗ್ ಬಂದ್ಬಿಡು. ಹೌದು ವಿಶಾಖ, ನೀನ್ ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬರ್ಬಹುದು. ಥ್ಯಾಂಕ್ಸ್ ಅತ್ತೆ. ನನ್ನ ಬಗ್ಗೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅನ್ನೋದೇ ನನ್ನ ಪುಣ್ಯ. ಖಂಡಿತ ಬಂದೇ ಬರ್ತೀನಿ. ಹಿಂದೆ ಏನಾಗಿದ್ಯೋ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ. ಹೊಸಬ್ಳಾಗಿ ನಮ್ಮ ಮನೆಗೆ ಬಂದ್ಬಿಡು. ನಾವು ನಿನ್ನನ್ನ ಹಾಗೆ ನೋಡ್ಕೊಳ್ತೀವಿ, ನಮ್ಮನೆ ರಾಧಾರಾಣಿಯಾಗಿ. ಅರ್ಥಾತ್ ನೀನೇ ನಮ್ಮನೆ ಕಿರಿ ಸೊಸೆ.
ಈಗ ಸಮಾಚಾರ ಇದನ್ ಹೇಳೋಕೆ ಇಲ್ಲಿವರೆಗೂ ಬಂದಿದ್ದ. ಆದ್ರೆ ನಾನ್ ಬಕ್ರ ಆಗಲ್ಲ. ರಾಧಿಕಾ ವಿಶು ಮದ್ವೆ ಆಗ್ಲೇಬೇಕು. ಯಾವತ್ತಿದ್ರೂ ಅವಳೇ ನಿಮ್ಮನೆ ರಾಧಾರಾಣಿ, ನಾನಲ್ಲ. ಈಗ ನಿಮ್ಮಿಂದ ಅವಳನ್ನ ರಕ್ಷಣೆ ಮಾಡೋದೇ ನನ್ನ ಜವಾಬ್ದಾರಿ. ಬನ್ನಿಮ್ಮ, ನಿಮ್ಮ ಮಾತೆಲ್ಲ ಕೇಳಿಸ್ಕೊಂಡೆ. ನಂಗೆ ತುಂಬಾ ಸಂತೋಷ ಆಯ್ತು. ಈಗ ನಮ್ಮಿಬ್ರು ಸಂತೋಷನೂ ಒಂದೇ ತಾನೆ? ಅತ್ತೆ, ಲೇಟ್ ಆಯ್ತು, ಹೊರಡ್ವಾ? ಇಷ್ಟ ಬೇಗ ಹೊರಡ್ತೀರಾ? ಟೀ ಕಾಫಿ ಏನಾದ್ರೂ? ಬೇಡಮ್ಮ, ನಿನ್ ಮಾತು ಕೇಳಿನೇ ನಮಗ್ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಸುಖವಾಗಿರು. ಇದು ನಮ್ಮ ಕುಲದೇವ್ಗೆ ಪೂಜೆ ಮಾಡಿಸಿ ಪ್ರಸಾದ ತಂದಿದ್ದೀನಿ. ಮದುಮಗಳಿಗೆ ಅಂತ ತಗೊಂಡ್ ಬಂದೆ, ನೀನು ಹಚ್ಕೋ. ನೋಡು, ನೇರವಾಗಿ ನಿನ್ ಕೈಗೆ ಕೊಡೋ ಹಾಗಾಯ್ತು. ಯು ಆರ್ ವೆರಿ ಲಕ್ಕಿ ವಿಶಾಖ. ಸರಿ, ನಾವಿನ್ ಹೊರಡ್ತೀವಿ. ಬನ್ನಿ, ಅಲ್ಲಿವರೆಗೂ ನಾನು ಬರ್ತೀನಿ. ರುಕ್ಮಣಮ್ನವ್ರೆ, ನೀವು ದೊಡ್ಡ ಮನಸ್ಸು ಮಾಡಿ ನಮ್ಮ ವಿಶಾಖನ್ನ ಕಿರಿ ಸೊಸೆ ಅಂತ ಒಪ್ಕೊಂಡ್ರಿ. ಕೊನೆ ತನಕ ನಿಮ್ಮ ಉಪಕಾರನ ಮರೆಯೋಕ್ಕಾಗಲ್ಲ. ಅಯ್ಯೋ, ನಮಗೂ ಅವಳ ಮೇಲೆ ಅಷ್ಟೇ ಪ್ರೀತಿ ಇದೆ. ಆದ್ರೆ ಮದ್ವೆ ದಿನಾಂಕ ಹತ್ರ ಬರ್ತಿದ್ದ ಹಾಗೆ ಯಾಕೋ ಚಿಂತೆ ಆಗ್ತಾ ಇದೆ. ನೀವೇನು ಚಿಂತೆ ಮಾಡಬೇಡಿ. ನನ್ನ ಕಡೆಯಿಂದ ಏನಾಗಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ. ಸರಿ, ನಾಳೆ ನಮ್ಮ ಮನೇಲಿ ಮದರಂಗಿ ಶಾಸ್ತ್ರ ಇದೆ. ಆಮೇಲೆ ಇನ್ನೊಂದು ವಿಷಯ, ನಮ್ಮನೆಯಿಂದ ನಿಮ್ಮನೆಗೆ ಮೆಹಂದಿ ಕಳ್ಸಿದ್ವಲ್ಲ, ಅದು ಮೊದಲು ವಿಶಾಖನ್ ಕೈ ಮೇಲೆ ಹಚ್ಚಿ. ಎಲ್ಲ ಶಾಸ್ತ್ರನೂ ಅವಳಿಗೆ ಹೊಸದಾಗಿದ್ದಾನೆ ಆಗ್ಲಿ. ಆಯ್ತು, ನೀವು ಹೇಳಿದ ಹಾಗೆ ಮಾಡ್ತೀನಿ. ಅತ್ತೆ, ಲೇಟ್ ಆಗ್ತದೆ, ಹೊರಡೋಣವಾ? ಸರಿ, ಒಂದ್ ನಿಮಿಷ. ದೇವ್ಕಿ, ಅವ್ರು ಹೊರಟಿದ್ದಾರೆ. ಬಂದತ್ತೆ. ಅಯ್ಯೋ, ಯಾಕಿಷ್ಟು ಬೇಗ ಹೊರಟ್ಬಿಟ್ರು? ಊಟ ಮುಗಿಸ್ಕೊಂಡು ಹೋಗ್ಬೋದಿತ್ತಲ್ಲ. ಅಯ್ಯೋ, ಊಟ ಎಲ್ಲ ಬೇಡ. ಅತ್ತೆಗೆ ಮಧ್ಯಾಹ್ನ ಅಷ್ಟ್ರಲ್ಲಿ ಬರ್ತೀವಿ ಅಂತ ಹೇಳಿದೀವಿ. ಮನೆ ತುಂಬಾ ನೆಂಟ್ರಿದಾರಲ್ಲ, ನಾಳೆ ಮದರಂಗಿ ಶಾಸ್ತ್ರ ಬೇರೆ ಇದೆ, ಅದಕ್ಕೆಲ್ಲ ತಯಾರಿ ಮಾಡ್ಕೋಬೇಕು. ನಾವಿನ್ ಹೊರಡ್ತೀವಿ. ಸರಿ, ಹಾಗಾದ್ರೆ ಬರ್ತೀವಿ. ಹಾ, ಅಮ್ಮ, ಬರ್ತೀವಿ. ಬನ್ನಿ ಬನ್ನಿ. ಆ ರಮ್ಯನ್ ಜೊತೆ ವಿಶು ಅಮ್ಮನು ಸೇರ್ಕೊಂಡ್ಬಿಟ್ಟಿದಾರಲ್ಲ. ಈ ಇಬ್ರು ಕೈಗೆ ರಾಧಿಕಾ ಸಿಕ್ಕಿದ್ರೆ ಅವಳ ಗತಿ ಏನು? ಪಾಪ, ಅವಳು ಮೊದ್ಲೇ ತುಂಬಾ ಇನ್ನೋಸೆಂಟ್. ಮತ್ತೆ ಕೂದ್ಲು ಹಾಗೆ ಬಿಡ್ಬೇಡ ಅಂತೀನಿ, ಹೇಳೋದೇ ಇಲ್ಲ. ಅತ್ತೆ ಮನೇಲಿ ಯಾರು ಹೇಳ್ತಾರೆ ಇದೆಲ್ಲ? ಸರಿ ಸರಿ ಅಮ್ಮ, ಅವರು ಕುಂಕುಮದ ಬಟ್ಲನ್ನ ನನ್ನ ಹತ್ರ ಕೊಟ್ರು. ರಾಧಿಕಂಗ್ ಕೊಡು ಅಂದ್ರು. ತಗೋ ರಾಧಿಕಾ. ಅವ್ರ ಕುಲದೇವಿ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ನೀನು ಮದುಮಗಳು, ಒಳ್ಳೆ ಗಂಜಿನಲ್ಲಿ ಬಿದ್ದು ನೋಡೋದ್ ಹಾಗಿರ್ಬಾರ್ದು. ಯಾವಾಗ್ಲೂ ಲಕ್ಲಕ ಅಂತ ಹೊಳಿತಿರ್ಬೇಕು, ಕಿಲ್ಕಿಲ ಅಂತ ನಗ್ತಿರ್ಬೇಕು. ರಾಧಿಕಾ, ನಿನ್ ಹತ್ರ ಏನೋ ಮಾತಾಡ್ಬೇಕು. ಸ್ವಲ್ಪ ರೂಮಿಗೆ ಬರ್ತೀಯಾ? ರಾಧಿಕಾ, ಅತ್ತೆ ಈಗ ಮೊದ್ಲಿನ ಹಾಗಿಲ್ಲ. ಅವಾಗೆಲ್ಲ ಅವ್ರಿಗೆ ರಮ್ಯನ್ ಕಂಡ್ರೆ ಅಷ್ಟಕ್ಕಷ್ಟೇ ಆಗಿರ್ತಿತ್ತು. ಆದ್ರೆ ಈಗ ಅವರಿಬ್ರು ಒಂದಾಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬಹುಶಃ ನಾನ್
ಮನೆ ಬಿಟ್ಟು ಹೋದ್ಮೇಲೆ ರಮ್ಯಾ ಅತ್ತೆ ಹತ್ರ ಏನೇನೋ ಚಾಡಿ ಹೇಳಿ ಅವ್ರ ತಲೆ ಕೆಡ್ಸಿರ್ತಾಳೆ. ರಾಧಿಕಾ, ನೀನ್ ಇಷ್ಟು ಇನ್ನೋಸೆಂಟ್ ಆಗಿದ್ರೆ ರಮ್ಯಾ ನಿನ್ನ ಚೆನ್ನಾಗಿ ಆಟ ಆಡ್ಸ್ಬಿಡ್ತಾಳಷ್ಟೇ. ವಿಶಾಖ, ಸುಮ್ನೆ ಅವಳಿಗೆ ದುರ್ಬುದ್ಧಿ ಎಲ್ಲ ಹೇಳ್ಕೊಡ್ಬೇಡ. ಅಮ್ಮ, ನಾನೇನು ಇವಳಿಗೆ ಕೆಟ್ಟದನ್ನ ಹೇಳ್ತಿಲ್ಲ. ಆ ರಮ್ಯನ್ ನಂಬೇಡ, ಅವಳ ಹತ್ರ ಎಚ್ಚರಿಕೆಯಿಂದ ಇರು ಅಂತ ಹೇಳ್ದೆ. ಅತ್ತೆ ಮನೇಲಿ ರಾಧಿಕಾ ಹೇಗಿರ್ಬೇಕು ಅಂತ ಯಾರು ಹೇಳ್ಕೊಡೋದು ಬೇಡ. ಅವಳು ಹೀಗೆ ಹೇಗಿದ್ದಾಳೋ ಹಾಗೆ ಇರಲಿ. ವಿಶ್ವ ಮನೆಯವ್ರ ಬಗ್ಗೆ ನಿಮ್ಮೆಲ್ರಿಗಿಂತ ಚೆನ್ನಾಗಿ ನನಗ್ ಗೊತ್ತು. ಅದಕ್ಕೆ ಹುಷಾರಾಗು ಅಂತ ಹೇಳ್ದೆ. ಅದು ತಪ್ಪಾ? ಅತ್ತೆ, ವಿಶಾಖನ್ ನೋಡಿ ನಿಮ್ಗೇನ್ ಅನ್ಸ್ತು? ನಮ್ಗೆ ನಮ್ಮ ಮನೆಗೆ ವಾಪಸ್ ಬರೋ ಮನ್ಸಿದೆ ರಮ್ಯ. ಎಸ್, ನನಗೂ ಹಾಗೆ ಅನ್ಸ್ತು ಅತ್ತೆ. ನಂಗೆ ಮದ್ವೆಗೆ ಬಂದಿದ್ದೀನಿ ಅಂತ ನೆಪ ಹೇಳ್ತಿದ್ದಾಳೆ. ತುಂಬಾ ಒಳ್ಳೆವಳು ಅನ್ನೋ ಹಾಗೆ ನಾಟಕ ಆಡ್ತಿದ್ದಾಳೆ. ವಿಶಾಖ ಸ್ವಲ್ಪ ಸ್ವಾರ್ಥಿನೇ ನಿಜ. ಆದ್ರೆ ಅವಳು ನನ್ನ ಸೊಸೆ ಅಂತ ನನ್ನ ಮನ್ಸನ್ನ ಅನ್ಸ್ಬಿಟ್ಟಿದೆ. ನಾಳೆ ಅವಳ ಮಗು ಆದ್ರೆ ನಿಶ್ಚಿಂತೆಯಿಂದ ಆ ಮಗುನ ಧರ್ಮಾಧಿಕಾರಿ ಮಾಡ್ಬೋದು. ಆದ್ರೆ ರಾಧಿಕಾ ಹಾಗಲ್ಲ. ಏನೇ ಶಾಸ್ತ್ರ ಮಾಡಿದ್ರು ಅವಳ ಹುಟ್ಟಿನಿಂದ ಅನಾಥೆ ಅನ್ನೋ ಭಾವನೆ ಸದಾ ಇದ್ದೇ ಇದೆ. ಅತ್ತೆ, ನೀವೇನು ಚಿಂತೆ ಮಾಡ್ಬೇಡಿ. ವಿಶಾಖನೇ ನಿಮ್ ಕಿರಿ ಸೊಸೆಯಾಗಿ ಬರ್ತಾಳೆ. ನಮ್ಮ ಯೋಚನೆ ಯಾವತ್ತೂ ಸುಳ್ಳಾಗಲ್ಲ. ಅಷ್ಟಾದ್ರೆ ಸಾಕು ರಮ್ಯ. ನಾಳೆ ಮದ್ರಂಗಿ ಅವಳ ಕೈಗೆ ಮೊದಲು ಬಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆ ದೇವ್ರು ನಮ್ ಪರವಾಗಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿರೋದು. ಅದಕ್ಕೇನಂತೆ, ನಾಳೆ ಮದ್ರಂಗಿ ಶಾಸ್ತ್ರ ನಡೆಯೋದು ನಮ್ಮನೇಲ್ ತಾನೆ. ವಿಶಾಖನ ಬರೋಕ್ ಹೇಳಿ, ನಾವೇ ಮದ್ರಂಗಿ ಹಚ್ಬಿಡೋಣ. ವಿಶಾಖನ ನಮ್ಮನೆ ಕರೆಯೋಕ್ ಹೇಗ್ ಸಾಧ್ಯ ರಮ್ಯಾ? ಆಗತ್ತೆ, ಪ್ಲಾನ್ ಮಾಡ್ಬೇಕು. ಅಜ್ಜಿ, ನಾಳೆ ಮೆಹಂದಿ ಶಾಸ್ತ್ರದಲ್ಲಿ ಡ್ಯಾನ್ಸ್ ಮಾಡ್ಬೋದು ಅಲ್ವಾ? ಹೌದು ಸುಜಾತ, ನಮ್ಮೂರಲ್ಲಾಗಿದ್ರೆ ನಿಂಗೆ ಗೊತ್ತಲ್ಲ, ಭರ್ಜರಿಯಾಗಿ ದಾಂಡಿಯ ಡ್ಯಾನ್ಸ್ ಆಡಿಸ್ಬೋದಾಗಿತ್ತು. ಆದ್ರೆ ಇಲ್ಲಿ ಕಷ್ಟ. ಅಜ್ಜಿ, ಅಲ್ಲಿ ಎಂಟ್ರೆನ್ಸ್ ಇಲ್ಲಿ ವೆಲ್ಕಮ್ ಬೋರ್ಡ್ ಹಾಕ್ಬೇಕಲ್ವಾ? ಅದು ಹೂವಲ್ಲೇ ಡಿಸೈನ್ ಮಾಡೋಣವಾ ಅಥವಾ ಏನಾದ್ರೂ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಬಹುದಾ? ಅದ್ ಸರಿ, ನೀನ್ ಯಾಕೆ ಅದನ್ನ ಹೇಳಕ್ಕೆ ಮೂತಿ ಚಿಕ್ಕದಾಗಿ ಮಾಡ್ಕೊಂಡು ಹೇಳ್ತಾ ಇದೀಯಾ? ಪಾಪ ಬಾಸ್ಗೆ ಮೂಡ್ ಸರಿ ಇಲ್ಲ. ಯಾಕೋ, ಹುಷಾರಿಲ್ವೇನೋ? ಅಜ್ಜಿ, ಯಾಕೆ ಅಂತ ನಂಗ್ ಗೊತ್ತು. ವಿಶು ಬಾವಂಗೆ ರಾಧಿಕಾ ನೋಡಕ್ ಹೋಗಕ್ ಆಗ್ಲಿಲ್ವಲ್ಲ, ಅದಕ್ಕೆ ಅನ್ಸತ್ತೆ ಅಲ್ವಾ ಬಾಬಾ? ಅದು ಅರಿಶಿಣ ಶಾಸ್ತ್ರ ಮುಗೀತಲ್ಲ, ಇನ್ ಮದ್ವೆ ದಿನದವರೆಗೂ ಕಾಯ್ಬೇಕಲ್ಲ, ಅದಕ್ಕೆ. ವಿಶು ಬಾಬಾ, ಅತ್ತೆ ರಮ್ಯಾ ಅಕ್ಕ ಇಬ್ರು ಬಂದ್ರು. ನಿಮ್ ರಾಧಿಕಾನ್ ಬಗ್ಗೆ ಬೇಕಾದ್ರೆ ಕೇಳ್ಕೊಳ್ಳಿ, ನಿಮ್ ಚಿಂತೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸುಜಾತ, ನಾವ್ ಎಲ್ಲಾ ವ್ಯವಸ್ಥೆನೂ ಮಾಡ್ಬಿಟ್ಟೆ ಬಂದಿದೀವಿ. ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಬೀಗರ್ ಮನೆಯಲ್ಲಿ ನೀವೇನ್ ವ್ಯವಸ್ಥೆ ಮಾಡಿದ್ರಿ? ಅದ್ ಹಾಗಲ್ಲ ಅಜ್ಜಿ, ನಿಮ್ ರಾಧಾರಾಣಿ ಅಲಿಯಾಸ್ ಈ ಮನೆ ಕಿರಿ ಸೊಸೆ ವಾಪಸ್ ಬರೋದಕ್ಕೆ ಎಲ್ಲಾ ವ್ಯವಸ್ಥೆನೂ ಮಾಡ್ಬಿಟ್ಟೆ ಬಂದಿದೀವಿ.
ವಾಪಸ್ ಬರೋದಾ? ಅದು ಅಜ್ಜಿ, ಸ್ವಲ್ಪ ದಿನಗಳ ಮಟ್ಟಿಗೆ ರಾಧಿಕಾ ನಮ್ಮನೇಲೇ ಇದ್ಲು ತಾನೆ. ಆದ್ರೆ ರಾಧಿಕಾ ಈಗ ನಮ್ಮನೆ ರಾಧಾರಾಣಿಯಾಗಿ ವಿಶು ಹೆಂಡತಿಯಾಗಿ ಬರ್ತಾ ಇದ್ದಾಳೆ. ಅತ್ತೆ, ನಾಳೆ ಮೆಹಂದಿ ಶಾಸ್ತ್ರಕ್ಕೆ ಒಂದ್ 50 ಜನ ಆಗ್ಬೋದಲ್ವಾ? ಹರಿಹರದ ಅತ್ತೆ ಬೇರೆ ನಾಳೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಅಜ್ಜಿ, ನಾಳೆ ಮೆಹಂದಿ ಶಾಸ್ತ್ರಕ್ಕೆ ಬೀಗರ ಮನೆಯವ್ರನ್ನ ಕರೆದ್ರೆ ಹೇಗಿರುತ್ತೆ? ಹೌದು ಅಜ್ಜಿ, ಹೌದಜ್ಜಿ. ಚೆನ್ನಾಗಿರುತ್ತೆ. ಆದ್ರೆ ಅವ್ರ ಮನೆಯಲ್ಲೂ ಫಂಕ್ಷನ್ ಇರುತ್ತಲ್ವಾ? ಅಜ್ಜಿ, ಅವರಲ್ಲಿ ನಮ್ಮ ಹಾಗೆ ಮೆಹಂದಿ ಶಾಸ್ತ್ರನ ವಿಶೇಷವಾಗಿ ಏನ್ ಮಾಡಲ್ವಲ್ಲ. ಆದ್ರೂ ರಾಧಿಕಾ ನಮ್ಮ ಮನೆಗೆ ಬರೋ ಹಾಗಿಲ್ವಲ್ಲ? ರಾಧಿಕಾ ಬರ್ದೇ ಇದ್ರೆ ಏನಾಯ್ತು? ಮಿಕ್ಕಿದವರೆಲ್ಲ ಬರ್ಬೋದಲ್ವಾ? ಸರಿ, ಹಾಗಾದ್ರೆ ನಾನು ಈಗಲೇ ಅವ್ರಿಗೆ ಫೋನ್ ಮಾಡ್ತೀನಿ. ರಾಜು, ಫೋನ್ ತಗೊಂಡ್ ಬರೋ. ಸರಿ ಅಜ್ಜಿ. ನೈನಜ್ಜಿ. ಸುಮ್ನಿರೋ, ನಂಗೆ ಗೊತ್ತು. ಹಲೋ ಹಲೋ ರಾಧಿಕಾ, ಹೇಗಿದೆಯಾ ಮರಿ? ಅದು ಅಜ್ಜಿ, ನಾನು ವಿಶಾಖ ಮಾತಾಡ್ತಿರೋದು, ರಾಧಿಕಾ ಅಲ್ಲ. ದೇವ್ಕಿಗೆ ಫೋನ್ ಕೊಡು. ಅಮ್ಮ, ವಿಶು ಅಜ್ಜಿ ಫೋನ್ ಮಾಡಿದ್ದಾರೆ. ಬಂದೆಮ್ಮ. ಹಲೋ, ನಮಸ್ಕಾರಮ್ಮ. ಹಲೋ ದೇವ್ಕಿ, ನಾಳೆ ನಿಮ್ಮ ಮನೇಲಿ ಏನ್ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ನಾಳೆ ಏನೂ ಇಲ್ಲ ಅಮ್ಮ, ನಾಡಿದ್ದು ನಾಂದಿ ಶಾಸ್ತ್ರ ಇದೆ. ಹಾಗಾದ್ರೆ ನಾಳೆ ನೀವು ಶಾಸ್ತ್ರಿಗಳು ಅಜ್ಜಿನ ಕರ್ಕೊಂಡು ನಮ್ಮ ಮನೆಗೆ ಬನ್ನಿ. ಮೆಹಂದಿ ಶಾಸ್ತ್ರ ಇದೆ. ಆದ್ರೆ ಅಮ್ಮ, ರಾಧಿಕಾ ಮನೇಲಿ ಒಬ್ಳೇ ಆಗ್ಬಿಡ್ತಾಳಲ್ಲ. ಯಾಕೆ? ನೀವು 3 ಜನ ತಾನೇ ಬರ್ತಾ ಇರೋದು?